ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕುಮಟಾ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅನ್ಕೋತೀನಿ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಊರು ಕುಮಟಾ. ತುಂಬ ಒಂದು ದೊಡ್ಡದಾದಂಥ ಹಳ್ಳಿ ಇದು. ಸೊ ಈ ಒಂದು ಹಳ್ಳಿಯ ಒಂದು ಹೆಗಡೆ ಅನ್ನೋ ಒಂದು ಊರಿನಲ್ಲಿ ಒಂದು ಜಾತ್ರೆ ಇತ್ತು. ಸೊ ಆ ದೇವರ ಕೃಪೆ ಅಂತಾನೆ ಅನ್ಬೋದು. ಸೊ ಇಂಥ ಒಂದು ಜಾಗದಲ್ಲಿ ನಮ್ಮ ಒಂದು ಅಂಗಡಿಯ ಒಂದು ಔಟ್ಲೆಟನ್ನು ಜಾತ್ರೆಯ ಪರವಾಗಿ ಓಪನ್ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತು. ಸೊ ಆ ಜಾತ್ರೆಯ ಅನುಭವಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಓಕೆ, ಸೊ ನಮಗೆ ಮೊದಲೇ ಇನ್ಸ್ಟ್ರಕ್ಷನ್ ಸಿಕ್ಕಿತ್ತು, ಈ ಒಂದು ಜಾತ್ರೆಗೆ ನೀವು ಬೆಳಿಗ್ಗೆ 9 ಗಂಟೆ ಒಳಗೇ ಇರಬೇಕು ಅಂತ. ಯಾಕಂದರೆ ಆಲ್ರೆಡಿ ಆ ರೋಡಿನ ಪೂರ್ತಿ ಒಂದು ಇತರ ಅಂಗಡಿಗಳ ಔಟ್ಲೆಟ್ ಏನಿರುತ್ತೆ ಅದು ಓಪನ್ ಆಗಿರುತ್ತೆ. ಸೊ ನಾವು ಹೋಗೋದು ಸ್ವಲ್ಪ ತಡನೇ ಆಯಿತು. ಸೊ ಆದ್ದರಿಂದ ನೋಡ್ತಾ ಇದ್ದೀರಲ್ಲ ಈ ದೃಶ್ಯಗಳನ್ನು, ಹಾದಿಯುದ್ದಕ್ಕೂ ಅಂಗಡಿಗಳು ಸಾಲು ತೆರೆದಿರುತ್ತೆ. ಸೊ ಇದರಿಂದ ನಮ್ಮ ಗಾಡಿಯನ್ನು ಸ್ವಲ್ಪ ಒಳಗೆ ಸೇರಿಸೋದಕ್ಕೆ ಸ್ವಲ್ಪ ಸಮಯ ಹಿಡಿತು. ಯಾಕಂದರೆ ನಾವು ಅಲ್ಲಿ ನಮ್ಮ ಅಂಗಡಿಯನ್ನು ನಮ್ಮ ಗಾಡಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಆಲ್ರೆಡಿ ತುಂಬ ಅಂಗಡಿಗಳನ್ನು ರೆಡಿ ಮಾಡಿ ಇಟ್ಟುಬಿಟ್ಟಿದ್ರು. ಅದರ ಜೊತೆಗೆ ಇನ್ನೊಂದಿಷ್ಟು ಜನ ರೆಡಿ ಮಾಡ್ತಾಯಿದ್ರು. ಸೊ ಅಲ್ಲಿ ನನಗೆ ಈ ಒಂದು ಅಂಗಡಿಯ ಒಂದು ಏನಿದೆ ಬೇಸ್ ಅಂತಾರೆ ಅದು ತುಂಬ ಇಷ್ಟ ಆಯಿತು. ಅಂದರೆ ಈ ರೀತಿ ಸ್ಟ್ಯಾಂಡ್ಗಳನ್ನ ಅವರು ಪ್ರಿಪೇರ್ ಮಾಡಿಕೊಂಡೇ ಹೋಗಿರ್ತಾರೆ. ಈ ಊರಲ್ಲಿ ನನಗೆ ತುಂಬ ಖುಷಿಯಾಗೋ ವಿಚಾರ ಏನಂದರೆ, ಪ್ರತಿ ಬಾರಿ ಕೂಡ ನಮಗೆ ಈ ಊರಿನಲ್ಲಿ ಒಂದು ವಾರ್ಮ್ ವೆಲ್ಕಮ್ ಸಿಗುತ್ತೆ. ಅಂದರೆ ನಾವು ಐ ಥಿಂಕ್ ಇದು 3ನೇ ಸರ್ತಿ ಈ ಒಂದು ಏರಿಯಾದಲ್ಲಿ, ಅಂದರೆ ಕುಮಟಾದಲ್ಲಿ ನಾವು ಇದು 3ನೇ ಜಾಗ ಈ ರೀತಿ ಫಂಕ್ಷನ್ಗಳಲ್ಲಿ ಒಂದು ಅಂಗಡಿಯನ್ನು ಇಡ್ತಾ ಇರೋದು. ಸೊ ಇವತ್ತು ಫಸ್ಟ್ ದಿನ ಆಗಿರೋದ್ರಿಂದ ಕ್ರೌಡ್ ಬಗ್ಗೆ ಮಾತಾಡೋದಾದರೆ ತುಂಬ ಒಳ್ಳೆಯ ಒಂದು ಕ್ರೌಡೇನೇ ಇತ್ತು. ಇಡೀ ದಿನ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಆ್ಯಂಡ್ ಸಂಜೆಯ ಒಂದು ತೇರು ಹೊರಡುವ ಸಮಯವನ್ನು ನಿಮಗೆ ಒಂದು ಚಿಕ್ಕ ತುಣುಕನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಷ್ಟು ಜನ ಇದ್ದಾರೆ, ಫುಲ್ಲಾಗಿದೆ. ಒಂದು ಹೋಗೋದಕ್ಕೆ ಜಾಗ ಕೂಡ ಇರ್ತಾ ಇರಲಿಲ್ಲ ನನಗೆ. ಸೊ ಅದರಲ್ಲೂ ಕೂಡ ಗ್ಯಾಪಲ್ಲಿ ಹೋಗಿ ನಿಮಗೆ ಈ ತೇರನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಇರುತ್ತೆ ಈ ಒಂದು ಹೆಗಡೆ ಊರಿನ ಜಾತ್ರೆಯ ಒಂದು ರಥೋತ್ಸವದ ತುಣುಕುಗಳು. ಅದರ ಜೊತೆಗೆ ನೋಡಿ, ಚಿಕ್ಕದಾಗಿ ಎಲ್ಲ ಅಂಗಡಿಗಳ ಸಾಲನ್ನು ಕೂಡ ನಿಮಗೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಏನಪ್ಪ ಅಂದರೆ ನಾವು ಸಾಧ್ಯವಾದಷ್ಟು ನಮ್ಮ ಗ್ರಾಹಕರ ಜೊತೆಗೆ ನಮ್ಮ ವಿವರಗಳನ್ನ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅಂದರೆ ಪ್ರತಿ ಗ್ರಾಹಕರಿಗೂ ನಮ್ಮ ಒಂದು ವಿಶೇಷತೆಗಳು ಏನು ಅನ್ನೋದನ್ನು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ಸೊ ಈ ರೀತಿ ನಮ್ಮ ಗ್ರಾಹಕರ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲದರ ಜೊತೆಗೆ ಅಕ್ಕಪಕ್ಕದ ಅಂಗಡಿಯವರು ಕೂಡ ನಮಗೆ ಸ್ನೇಹದಿಂದ ಬೆರೀತಾರೆ. ಅಂದರೆ ಅವರ ಜೊತೆ ಕೂಡ ನಮಗೆ ಏನೋ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಸೊ ಐ ಥಿಂಕ್ ಹೀಗೇ ಒಂದು ಬಿಸ್ನೆಸ್ ಗ್ರೋತ್ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ನಾವೆಲ್ಲ ಹೊಸಬರು ಈ ಒಂದು ಫೀಲ್ಡ್ಗೆ. ಸೊ ಇವತ್ತಿನ ದಿನದ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ 4 ದಿನ ಕೂಡ ನಾವು ಇಲ್ಲೇ ಇರ್ತೀವಿ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಈ ವಿಡಿಯೋಗಳಲ್ಲಿ ಹಂಚ್ಕೊತಾ ಇರ್ತೀನಿ. ದಯವಿಟ್ಟು ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಕುಮಟಾದಿಂದ ಈ ಚಾನೆಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ್ಯಂಡ್ ನಿಮಗೆ ಹೆಗಡೆ ಜಾತ್ರೆ ಯಾಕೆ ವಿಶೇಷ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಬಾಯ್ ಬಾಯ್, ಮತ್ತೆ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಬಾಯ್ ಬಾಯ್, ಜೈ.